ಪಾಲಿಕೆಗಳು, ಅದಕ್ಕೆ 5 ಜನ ಮೇಯರ್ ಇರ್ತಾರೆ, ಎಲ್ಲ ಹೊಸ ತಂಡ ಎಲ್ಲ ಬರುತ್ತೆ. ಅದು ಪಾರ್ಟಿಯಿಂದ ಮಾಡಿರೋದು, ಸರ್ಕಾರಕ್ಕೂ ಅದಕ್ಕೆ ಸಂಬಂಧ ಇಲ್ಲ. ಪಕ್ಷದಿಂದ ಒಂದೊಂದು ಒಂದು 5 ಇದೆಯಲ್ಲ ಈಗ ಪಾಲಿಕೆಗಳು, ಒಂದೊಂದು ಪಾಲಿಕೆಗೆ ಒಬ್ಬೊಬ್ಬರನ್ನ ಸಚಿವರನ್ನ ಪಕ್ಷದಿಂದ ಮಾಡಿರ್ತಕ್ಕಂಥ, ಸರ್ಕಾರದಿಂದ ಅಲ್ಲ, ಅಧಿಕೃತವಾಗಿ ಮಾಡಿ. ಇಲ್ಲ, ಇದೆಲ್ಲ ಮಾಡಬೇಕಲ್ಲ. ಈಗ ಚುನಾವಣೆ ಅಂದರೆ ಯುದ್ಧ ಇದ್ದಂಗಲ್ವಾ, ಅದರಿಂದ ನಾವು ಗೆಲ್ಲೇಬೇಕಲ್ಲ. ಪಾಟೋಲ್ಸು ಕಂಪ್ಲೇಂಟ್ ಇದೆ, ಇಲ್ಲ ಅಂತಲ್ಲ, ಮಳೆಗಾಲದಲ್ಲಿ. ಆದರೆ ನಾವು ಇದು ಹೈಕೋರ್ಟಿಂದ ನಾವೇನು ಹೇಳಿಸ್ಕೊಳ್ಳಿಲ್ಲ. BJPಯವರ ಸರ್ಕಾರದ ಅವಧಿನಲ್ಲಿ 2 ವರ್ಷಗಳ ಕಾಲ ಹೈಕೋರ್ಟು ಪ್ರತಿ ತಿಂಗಳು BBMPಯ ಕಮಿಷನ್ ಕರೆದು ಎಷ್ಟು ಪಾಟೋಲ್ ಮುಚ್ಚಿದ್ದೀರಾ, ಎಷ್ಟು ಇನ್ನೂ ಮುಚ್ಚಿರ ಅಂತ ಪ್ರತಿ ತಿಂಗಳು ಕರೆದು ಹೇಳೋರು. ನಮಗೆ ಆ ಥರದ ಪರಿಸ್ಥಿತಿ ಬಂದಿಲ್ಲ. ಪಾಟೋಲ್ಸ್ ಇದೆ, ಇಲ್ಲ ಅಂತಲ್ಲ ನಾನು. ಅದನ್ನೆಲ್ಲ ಕೂಡ ಶೀಘ್ರಗತಿನಲ್ಲೆಲ್ಲ ಮುಚ್ತಾ ಇದ್ದಾರೆ. ಸ್ವಲ್ಪ ಈ ಸಲ ಮಳೆ ಜಾಸ್ತಿ ಇತ್ತು, ಅದರಿಂದ ಸ್ವಲ್ಪ ತೊಂದರೆ ಆಗಿದೆ. BJPಯವರು ಅವ್ರ ಕಾಲದಲ್ಲಿ ಆಗಿರೋದನ್ನೆಲ್ಲ ಮರೆತುಬಿಡ್ತಾರೆ. ರಾಶಿ ಕಸ ಬಿದ್ದಿತ್ತು ಎಲ್ಲಿ ಬೆಂಗಳೂರಲ್ಲಿ, ಲಕ್ಷಗಟ್ಟಲೆ ಪಾಟೋಲ್ಸು. ಎಷ್ಟು ಹೇಳಿ, ಸಾವಿರಗಳಲ್ಲ, ಲಕ್ಷಗಟ್ಟಲೆ ಪಾಟೋಲ್ಸು 2 ವರ್ಷಗಳ ಕಾಲ ಮಾನಿಟರ್ ಮಾಡಿದ್ರು. ಆಮೇಲೆ ಈ BJPಯವರು ಇಷ್ಟೆಲ್ಲ ಮಾತಾಡ್ತಾರಲ್ಲ, 8,000 ಕೋಟಿ ಸಾಲ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. BBMP ಒಂದರಲ್ಲೇ 8,000 ಕೋಟಿ ಸಾಲ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಈಗ ಅವ್ರು ಮಾಡಿರತಕ್ಕಂಥ ಪೆಂಡಿಂಗ್ ಬಿಲ್ಸ್ ಇತ್ತಲ್ಲ, ಅದನ್ನೆಲ್ಲ ನಾವು ತೀರಿಸೋ ಕೆಲಸ ಮಾಡ್ತಾ ಇದ್ದೀವಿ. ಅದನ್ನು KEDBನವರು ಮಾಡಿದ್ದಾರೆ. 100ಕ್ಕೆ 85 ಭಾಗ ಕೊಡ್ತೀವಿ ಅಂತ ಹೇಳಿದ್ದಾರೆ. ಒಂದು 15% ಜನ ಇಲ್ಲ ಅಂತ ಹೇಳಿದ್ದಾರೆ. ಅವತ್ತು ಶಿವಕುಮಾರ್ ಅವರು ಹೋಗಿದ್ದಾರಲ್ಲ, ಅವತ್ತು ನಾನು ನೋಡಿದೆ. ಅವತ್ತು ಈ ವಿಡಿಯೋದಲ್ಲಿ ಕೆಲವು ರೈತರೆಲ್ಲ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಸಹಜವಾಗಿ ರೈತರಿಗೆ ಕೆಲವರಿಗೆ ಕೊಡೋಕೆ ಇಷ್ಟ ಇರುತ್ತೆ, ಕೆಲವರಿಗೆ ಇಷ್ಟ ಇರೋದಿಲ್ಲ. ರಾಜಕೀಯ ಷಡ್ಯಂತ್ರಗಳೇನೋ ನಡೀತಾ ಇದಾವೆ, ಜಮೀನು ಕೊಡದೇ ಇರೋದಕ್ಕೆ ಏನಾದ್ರು ರೈತರನ್ನೇ ಕೊಡ್ತಾ ಇದ್ದಾರೆ. ಆಮೇಲೆ ರೈತರಿಗೆ ಇನ್ನೊಂದು ಆಪ್ಷನ್ನು ಇದೆ, ಅವರಿಗೆ ಡೆವಲಪ್ ಆಗಿರೋ ಇರ್ತಕ್ಕ ಏರಿಯಾದಲ್ಲಿ ಜಾಗನೂ ಕೂಡ ಕೊಡ್ತಾರೆ. ನೋಡಿದೆ ನಾನು, ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ರು, ರೀಕೌಂಟಿಂಗ್ ಮಾಡಿ ಅಂತ ಹೇಳಿದ್ದಾರೆ. ಕೋರ್ಟ್ ಏನು ಆದೇಶ ಕೊಡ್ತಾರೆ ಆ ಥರ ಮಾಡಬೇಕಲ್ಲ. ಇನ್ನೂ ಒಂದು 2-3 ಇದೇ ಥರದ್ದು ರಿಸಲ್ಟ್ ಬರಲಿ, ಅದು ಆಗಲಿ, ಅವಾಗ ಗೊತ್ತಾಗುತ್ತೆ. ಆರ್ಗ್ಯುಮೆಂಟ್ಸ್ ಎಲ್ಲ ಆಯಿತು, ಆರ್ಗ್ಯುಮೆಂಟ್ಸ್ ಎಲ್ಲ ಮುಗಿದಿದೆ. ಈಗ ಎವಿಡೆನ್ಸ್ ಇದೆ, ಬೇಗ ಮುಗಿಬೋದು. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆಯಲ್ಲ, ಬೇಗ ಮುಗಿಸ್ಬೇಕು ಅಂತ, ಬೇಗ ಆಗುತ್ತೆ.